ಪ್ರಪ್ರಥಮದಲ್ಲಿ ಶ್ರೀಮದ್ವಿಮಲ ವೀರಶೈವ ಮತಸ್ಥಾಪನಾಚಾರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಪವಿತ್ರ ಪಾದಾರವಿಂದಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು 12ನೇ ಶತಮಾನದ ಕಾರಣಿಕ ಪುರುಷ ಕ್ರಾಂತಿಯೋಗಿ ಅಣ್ಣ ಬಸವಣ್ಣನವರನ್ನು ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣೀಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಸುಕ್ಷೇತ್ರ ಹೆಗ್ಡಿಯಾಳಪುರದ ಅಧಿದೈವ ನಿಮ್ಮೆಲ್ಲರ ರಕ್ಷಕ ಕಾಮಧೇನು ಕಲ್ಪ ವೃಕ್ಷದ ಥರ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥ ನಂದಿ ಬಸವನ ಗುಡ್ಡದ ಬಸವನ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಈಶ್ವರಲಿಂಗನ ಮಹಂತ ಶಿವಯೋಗಿಗಳ ಪವಿತ್ರವಾಗಿರ್ತಕ್ಕಂಥ ಶಿವಶಕ್ತಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆಗೈಯುತ್ತಾ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಪುಣ್ಯ ಪುರಾಣದ ಕಥಾನಾಯಕ ಸಗರ ನಾಡಿನ ಪುಣ್ಯ ಪುರುಷ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕರುಣಿಸ್ತಾ ಇರ್ತಕ್ಕಂಥ ಅಂದು ಇಂದು ಎಂದಿಗೂ ಕೂಡ ಸತ್ಯವಾಗಿರ್ತಕ್ಕಂಥ ಲೀಲಾಮೂರ್ತಿ ಮಹಾದಾಸೋಹಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಪುಣ್ಯ ಪುರಾಣಕ್ಕೂ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಪುಣ್ಯಮಯ ಕಾರ್ಯಕ್ರಮ ತಿಂಗಳ ಪರ್ಯಂತರ ನಡೆದುಕೊಂಡು ಬಂದು ನಿನ್ನೆ ಅದ್ಧೂರಿ ಕಾರ್ಯಕ್ರಮದೊಂದಿಗೆ ಮಹಾಮಂಗಲಗೊಂಡಿತು. ಇವತ್ತು ಸಮಾರೋಪ ಕಾರ್ಯಕ್ರಮ. ಈ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮದ ಹಿರೇಮಠದ ವೇದಮೂರ್ತಿ ಚೆನ್ನಯ್ಯನವರಲ್ಲಿ ಈಗ ತಾನೇ ವರದ ಶಂಕರ ಪೂಜೆಯನ್ನು ಕೈಗೊಂಡು ತಿಂಗಳ ಪರ್ಯಂತಲೂ ಕೂಡ ಶ್ರೀ ರುದ್ರಾಭಿಷೇಕ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಆತ್ಮೀಯ ವೇದಮೂರ್ತಿ ಮೃತ್ಯುಂಜಯನವರಲ್ಲಿ ದೇವಸ್ಥಾನದ ಅರ್ಚನೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ ವೇದಮೂರ್ತಿ ಕಲ್ಲಯ್ಯನವರಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸುಮಧುರ ಕಂಠದಿಂದ ಸಂಗೀತವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಆತ್ಮೀಯರು ನಾಡಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಗಾನ ಕೋಗಿಲೆ ಶರೀಫ್ ಗವಾಯಿಗಳವರಲ್ಲಿ ಹಾಗೆಯೇ ತಾಬಲ ಜಗಬಲ ಅನ್ನೋ ಹಾಗೆ ತಬಲಾ ಸಾಥ್ ನೀಡ್ತಾ ಇರ್ತಕ್ಕಂಥ ಆತ್ಮೀಯರು ನಾಡಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ತಬಲಾ ಚತುರ ಖಾದರ್ ಸಾಬರವರಲ್ಲಿ ಪುರಾಣದ ನಂದೀಶನನ್ನು ಮೊದಲುಗೊಂಡು ಈ ತಿಂಗಳ ಪರ್ಯಂತವೂ ಕೂಡ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ದೇಣಿಗೆ ವಿವರಾದಿಗಳನ್ನು ಕಾರ್ಯಕ್ರಮದ ರೂಪುರೇಷೆಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಂಡು ಬರ್ತಾ ಇರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಕಳಿಸ್ಕೊಂಡ್ರವರನ್ನು ಶ್ರೀಯುತ ಸತಾರಿ ಸರ್ ಅವರನ್ನು ಆವಾಗಿ ಯೋಗಮೆ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಅಶೋಕ್ ಸರನ್ನು ಒಳಗೊಂಡು ಸಮ್ಮಿಲಿತಗೊಂಡಿರ್ತಕ್ಕಂಥ ಸಕಲ ಶರಣ ಬಂಧುಗಳೇ, ತಾಯಂದಿರರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹುದುಗಿರುವ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಶರಣು ಸಮರ್ಪಣೆಗಳು. ಶ್ರೀ ಗುರುಕೃಪೆಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಮಹಾತ್ಮ ಶರಣ ಬಸವೇಶ್ವರ ಪುರಾಣ ಇಂದು ಸಮಾರೋಪ ಸಮಾರಂಭ. ಇವತ್ತೇನು ಬಹಳಷ್ಟು ಮಂದಿ ಪುರಾಣ ಇಲ್ಲದ ತಿಳ್ಕೊಂಡವರು ಏನೋ ಗೊತ್ತಿಲ್ಲ. ನಿನ್ನೆ ಅಷ್ಟು ದೊಡ್ಡ ಮಂದಿ ಕೂಡಿ ಅಂತ ದೊಡ್ಡ ಕಾರ್ಯಕ್ರಮ ಆಗ್ಯದ, ಇವತ್ತೇನು ಕಾರ್ಯಕ್ರಮ ಇರ್ಲಕ್ಕಿಲ್ಲ ಅಂತ ತಿಳ್ಕೊಂಡಾರೋ ಏನೋ ಗೊತ್ತಿಲ್ಲ. ಏನು ಮಳೆ ಬಹಳ ದಮ್ಮ ಆಗ್ಯದ, ಕಾರ್ಯಕ್ರಮ ಸುಳ್ಳಾಗ್ಯದ ತಿಳ್ಕೊಂಡಾರೋ ಗೊತ್ತಿಲ್ಲ. ಏನಿನ್ನ ಈಗ ಸ್ವಾಮಿಗಳು ಬಂದು ಕೂತಾರ, ಇನ್ನು ಮ್ಯಾಲೆ ಹೋಗ್ಬೇಕಂತ ಕೂತಾರೋ ಗೊತ್ತಿಲ್ಲ. ಒಟ್ಟಾರೆ ಏನೇ ಆಗಲಿ ಎಲ್ಲ ಊರಾಗೂ ಹಿಂಗೆ ಸಮಾರೋಪ ಪ್ರಾರಂಭ ಎರಡು ಹಿಂಗೆ ಇರ್ತಾವ. ಇಲ್ಲೇನ ಇಟ್ಟು ಮಂದಿ ಇದ್ದೀರಿ ನೀವು. ಒಂದೊಂದು ಊರಾಗ ಕಮಿಟಿಯವರಿಗೆ ನಮಗೆ 3 ಮಂದಿಗೆ ಬಿಟ್ಟರೆ 3ನೇದವು ಇರೋದಿಲ್ಲ. ನಂದಿ ಸಹಿತ ಓಡಿ ಹೋಗಿರ್ತದದು. ಇದ್ರ ಗಟ್ಟೆ ಕುತ್ತದ ನಂದಿ ನಿಮ್ಮ ನಂದಿ. ಯಾಕೆ ವಯಸ್ಸಾದದ್ದು ಕುತ್ತದದು ನಂದಿ. ಅದು ಸಾಣದಿದ್ದರೆ ನಂದಿ ಇರ್ತಕ್ಕ ಹಾರಿ ಹೋಗೋದೇ ಅದನ್ನು. ಇಂದಿನ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ದಿನದ ಪದ್ಧತಿಯಂತೆ ಶಿವನ ನಾಮಸ್ಮರಣೆಯೊಂದಿಗೆ ಆರಂಭ ಮಾಡೋಣ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ
ಶಿವ ಶ್ರೀ ಗುರು ರೇಣುಕಲಿಂಗಾಯ ನಮಃ ಶ್ರೀ ಗುರು ದಾರುಕಲಿಂಗಾಯ ನಮಃ ಶ್ರೀ ಗುರು ಏಕೋ ರಾಮಾಯ ನಮಃ ಶ್ರೀ ಗುರು ಪಂಡಿತರಾಧ್ಯಾಯ ನಮಃ ಶ್ರೀ ಗುರು ವಿಶ್ವರಾಧ್ಯಾಯ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವಲಿಂಗಾಯ ನಮಃ ಹೆಗಡೆಯಾಳ ಪುರವಾಸ ನಂದಿ ಬಸವ ನಮಃ ಮಹಾದಾಸೋಹಿ ಶರಣ ಬಸವ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ ಸಾಂಬ ಜೈ ನಮಃ ಪಾರ್ವತಿ ಪದಿ ಶಿವ ಹರ ಹರ ಮಹಾದೇವ ಮಹಾದೇವ. ನಿನ್ನೆ ದಿನ ನಿಮ್ಮೂರೊಳಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ. ಎಂಥ ಒಂದು ವೇದಿಕೆ, ಎಷ್ಟೊಂದು ಜನ, ಎಂಥ ಅದ್ಭುತ ಕಾರ್ಯಕ್ರಮ. ಸಮಯ ಅಷ್ಟೊತ್ತಾದ್ರೂ ಕೂಡ ಭಾಳ ಮಂದಿ ನನಗೆ ಬೈದಾರೆ. ನಿನ್ನೆ ಭಾಳ ಮಂದಿ ಸ್ವಾಮಿ ತಲೆ ಕೆಟ್ಟದ, ಮೊದಲು ದೀಪ ಹಚ್ಚಾಬಿಟ್ಟು ಏನು ಭಾಷಣ ಮಾಡ್ಕೊತ ಕೂತಾವತ್ತೇಳಿ ಬೈದಾರೆ. ನನಗೂ ಬೈದಾರೆ, ಕಮಿಟಿಯವ್ರಿಗೆ ಬೈದಾರೆ. ಆಮೇಲೆ ಇವತ್ತಿಗೆ ಬಂದ ಕೂಡಲೇ ಹೇಳಕತ್ತಾರ, ನೀವು ಮಾಡಿದ್ದೇ ಬರೋಬರಿ ರೀ, ಹಿಂದರುಗಡೆ ಯಾರಿಗೆ ಮಂದಿಗೆ ನಿಂದರಕ್ಕೆ ಆಗಲಿಲ್ಲ ಅಲ್ಲಿ ಅಂತ ತಿಳ್ಕೊಂಡು. ಅದು ಹೇಳಿದ್ರು ಅರ್ಕೇರಿ ಸಾಕೋರು ಹೇಳಿದ್ರು, ಅದು ಇಲ್ರಿ ಭಜನದವ್ರಿಗಂತರೂ ಮಾತೇ ಆಡ್ಲಿಕ್ಕೆ ಬರೋಲ್ಲ ನೋಡ್ರಿ, ಆ ನಮೂನೆ ಆಗಿಬಿಟ್ಟದಂತ. ಯಾಕಂದ್ರೆ ನಮಗೆ ಗೊತ್ತು, ಒಂದು ಸಲ ನಾನು ಹಿಂಗೆ ಪೇಟು ತಿಂದೀನಿ. ಹಿಂಗೆ ದೀಪೋತ್ಸವ ಮಂದಿ ಮಾತು ಕೇಳಿ ಮೊದಲು ಮಾಡಿ ಕೂತು ಸ್ವಾಮಿಗಳು ಕುಂದಿರಲಿಲ್ಲ, ಮಂದಿನೂ ಕುಂದಿರಲಿಲ್ಲ, ಎಲ್ಲರೂ ಎದ್ದು ಹೋಗಿಬಿಟ್ರು. ಅಲ್ಲೇನು ಗಂಟೆ ಬರ್ಸ್ಕೊತ್ ಕುಂದ್ರದ ಒಬ್ಬರೇ ಕೂತು. ಅದಕ್ಕೆ ನಾ ಎಲ್ಲರಿಗೆ, ದೊಡ್ಡವರಿಗೆ ಸಣ್ಣವರಿಗೆ, ತಡ್ರಿ 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 ತಡ್ರಿ, ಎಷ್ಟೊಂದು ಶೋಭೆ ಅನ್ನಿಸ್ತು. ಅಷ್ಟು ಜನ ಸ್ವಾಮಿಗಳು ಬಂದರು. ಆ ಹುಲಜಂತಿ ಮಾಳಿಂಗರಾಯರು ಬಂದರು. ಎಲ್ಲರೂ ಭಾಳ ಸರ್ವಾಂಗ ಸುಂದರವಾಗಿ ಮಾತಾಡಿದ್ರು. ಏನು ಮಾತಾಡಿದ್ರು? ನಿಮ್ಮ ಬಗ್ಗೆನೇ ಮಾತಾಡಿದ್ರು. ಎಲ್ಲರೂ ಕೂಡ ನಿಮ್ಮದ ವರ್ಣನೆ ಮಾಡಿದ್ರು, ನಿಮ್ಮ ಊರಿನ ವರ್ಣನೆ ಮಾಡಿದ್ರು, ನಿಮ್ಮ ದೇವರದ ವರ್ಣನೆ ಮಾಡಿದ್ರು. ಇದೆಲ್ಲವೂ ಕೂಡ ನೀವು ತಿಂಗಳ ಪರ್ಯಂತ ಏನು ಶ್ರಮ ಪಟ್ಟಿರಿ, ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಅನ್ನೋದೇ, ಎಲ್ಲರೂ ಏನು ಹಗಲು ರಾತ್ರಿ ಅಂತ ತಿಳ್ಕೊಂಡು ಶ್ರಮ ಪಟ್ಟಿರಿ, ಆ ಶ್ರಮದ ಸಾರ್ಥಕತೆ ಎಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರು ನಿಮ್ಮನ್ನು ಮನದುಂಬಿ ಏನು ಆಶೀರ್ವದಿಸಿ ಹೋಗ್ಯಾರ, ಅದ ಒಂದು ದೊಡ್ಡ ಸಾರ್ಥಕತೆ.
18 ಪೂಜ್ಯರನ್ನ ವೇದಿಕೆ ಕರೆಸೋದು ಅದಕ್ಕಂತ ತಿಳ್ಕೊಂಡು ಕೇಳಿದ್ರೆ ಅವ್ರಿಗೆ ಕರೆಸಬೇಕು, ಸನ್ಮಾನ ಮಾಡಬೇಕು, ಕಾಣಿಕೆ ಕೊಡಬೇಕು, ಸಾವಿರಾರು ರೂಪಾಯಿ 18,000 ರೂಪಾಯಿ ಖರ್ಚು ಅದಾವ. ಇದ್ರೂ ಕೂಡ ಆ ಪೂಜ್ಯರ ಪಾದ ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ದು ಅಲ್ಲದೆ ಅವರ ವಾಣಿ ಮುಖಾಂತರ ಇಡೀ ಊರನ್ನು ಆಶೀರ್ವದಿಸಿ ಬಿಟ್ಟರು ಅಂತಂದ್ರೆ ಮತ್ತು ಒಂದು ವರ್ಷದ ರೀಚಾರ್ಜ್ ಆದಂಗೆ ಹೋಗಿಬಿಡ್ತದೆ ಎಲ್ಲರ ಜೀವನದೊಳಗೆ. ಅದಕ್ಕೆ ಆ ಕಾರ್ಯಕ್ರಮ ಹಂಗೆ ಮಾಡೋದು ಭಾಳಷ್ಟು ನನಗಂತೂ ಭಾಳ ಕಷ್ಟ ಆಗಿತ್ತು. ಆಲ್ಮೇಲೆ ಅಜ್ಜರು ಇನ್ನೂ ಒಂದು ತಾಸು ಮಾತಾಡ್ತಿರೋರು. ನೀವು ಆ ಕಡೆ ಸ್ಟ್ಯಾಂಡ್ ಎತ್ತೋದು ಒಮ್ಮೆ ಎಣ್ಣೆ ಹಿಡ್ಕೊಂಬರೋದು ನೋಡಿ ಕಿಸಿಂದ್ರೆ ಅವ್ರಿಗೆ ಗೊತ್ತಾಯಿತು ಇನ್ನು ಹೆಚ್ಚಿಗೆ ಹೇಳ್ಕೋದು ಕೂತ್ರಿವ್ರು ನಮಗೆ ಎಬ್ಸಂಗೆ ಕಾಣಿಸ್ತಾರೆ ಅಂತೇಳಿ ಬೇಗನೆ ಮುಗಿಸಿಬಿಟ್ರವ್ರು. ಭಾಳ ಸುಂದರವಾಗಿ ಮಾತನಾಡ್ತಕ್ಕಂಥವ್ರು ತಡಬಲಗದವರಾಯಿತು. ಅದರಲ್ಲೂ ಕೂಡ ನಮ್ಮ ಮಾಳಿಂಗರಾಯರ ಮಾತನ್ನ ನಿನ್ನೆನೇ ಕೇಳಿದ್ದು. ಆಲ್ಮೇಲ್ದವರು ತಡಬಲಗ ಅಜ್ಜರು ನಾವು ಮೆಲ್ಲ ಕೂಡ್ತಾ ಇರ್ತೀವಿ. ಅತೀ ಸುಂದರವಾಗಿ ವೇದಿಕೆ ಮೇಲೆ ಮಾತನಾಡಿ ಎಲ್ಲರೂ ಮಾತಾಡಿದ್ದೊಂದೇ ಸಂಸ್ಕಾರ ಸಂಸ್ಕಾರ ಸಂಸ್ಕಾರ. ನಾ ತಿಂಗಳ ತನಕ ಹೇಳ್ಕೊತ ಬಂದಿದ್ದು ಅದೇ ಸಂಸ್ಕಾರ 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 ಸಂಸ್ಕಾರ. ಪುರಾಣ ಪ್ರವಚನಗಳು ಮಾಡಿದ್ದಕ್ಕೂ ಕೂಡ ಬರೀ ಕೇಳದೆ ಉಂಡೆ ಹೋದೆ ಅನ್ನೋದಾಗಬಾರ್ದು. ಏನಾದರೂ ಒಂದು ಉಳಿಬೇಕು, ಸಂಸ್ಕಾರ ಉಳಿಬೇಕು, ಲಿಂಗ ಬರಬೇಕು, ವಿಭೂತಿ ಬರಬೇಕು, ಪೂಜೆಯ ಭಾವ ಬರಬೇಕು, ದಾನ ಮಾಡುವ ಭಾವ ಬರಬೇಕು, ದಯಾ ಗುಣ ಬರಬೇಕು. ಅವೆಲ್ಲವೂ ಬಂದು ಅಂದ್ರೇ ಆ ಪುರಾಣ ಹೇಳಿದ್ದಕ್ಕೂ ಕೇಳಿದ್ದಕ್ಕೂ ಸಾರ್ಥಕತೆ ಇರ್ತದೆ. ಅದೇನೇನು ಬರಲಿಲ್ಲ ಅಂತಂದ್ರೆ ಪುರಾಣ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಕ್ಕಂಥ ನಿಮಗೂ ಕೂಡ ಎಷ್ಟೋ ಮಂದಿ ಮಾತಾಡಿರ್ತಾರೆ. ಹೆಣ್ಮಕ್ಳಿಗೆ ಮಾತಾಡ್ತಾರೆ, ಗಂಡ್ಮಕ್ಳಿಗೆ ಮಾತಾಡ್ತಾರೆ. ಇದೇನು ಹೊಸದಲ್ಲ. ಆಮೇಲೆ ನಿಮ್ಮ ಊರಾಗತ್ತೆ ಅಲ್ಲ, ಎಲ್ಲ ಊರಾಗನು ಸಮಾಜದಾಗ ಓಡಾಡ್ತಕ್ಕಂಥ 4 ಮಂದಿಗೆ 40 ಮಂದಿ ಮಾತಾಡೋರು ಎಲ್ಲ ಊರಾಗೂ ಇದ್ದೇ ಇರ್ತಾರೆ. ನಡೀತಕ್ಕಂಥವನೇ ಎಡವುತ್ತಾನೆ, ಸುಮ್ಮ ಕೂತಾವ ಎಡವಿ ಬೀಳೋದಿಲ್ಲ. ನಡೀತಕ್ಕವ ಎಡವುತ್ತಾನೆ. ಆ ಎಡವದಾಗ ಎಬ್ಸವ್ರು 4 ಮಂದಿ ಇದ್ರೆ ಚಲೋ ಬಿದ್ದ ಮಗ ಅನ್ನೋರು 40 ಮಂದಿ ಇರ್ತಾರೆ. ಸಮಾಜ ಅಂದಾಗ ಅದಕ್ಕೆ ಸಮಾಜ ಅಂದರೆ ಅವೆಲ್ಲ ಏರು ಪೇರುಗಳನ್ನು ಮೀರಿನೇ ಇಂಥ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರಿ. ಇತಿಹಾಸ ನಿಮ್ಮ ಊರು ನೋಡಿದ್ರೆ, ನಿಮ್ಮ ಊರಿನ ಜನಸಂಖ್ಯೆ ನೋಡಿದ್ರೆ ಇಂಥ ಕಾರ್ಯಕ್ರಮ ನಿಮ್ಮ ಊರೊಳಗೆ ಆಗಬಾರ್ದು. ನಿಮ್ಮ ಶಕ್ತಿಗೆ ಮೀರಿ ಈ ಕಾರ್ಯಕ್ರಮ ಮಾಡಿರಿ ಅಂತ ನಾ ಹೇಳೋದಿಲ್ಲ. ಇನ್ನೂ ಶಕ್ತಿ ಇತ್ತು ನಿಮಗೆ, ಇನ್ನೂ ಇದಕ್ಕೆ ಹೆಚ್ಚಿನ ಶಕ್ತಿ ಅದ. ಅದನ್ನು ಬಡದು ಎಬ್ಬಿಸಬೇಕಾಗಿತ್ತು. ಅಟ್ಟೆ ಆ ಕೆಲಸ ಅಟ್ಟೆ ಮಾಡಿ ನಾಯೇ ನಿಮಗೆ ಯಾರಿಗೆ ಕೈ ಹಿಡಿದು ಮುನ್ನಡೆಸಿಲ್ಲ, ನಿಮ್ಮ ಟ್ರಂಕ್ ಕೊಡೋದು ರೊಕ್ಕ ತೆಗೆದು ಕೊಟ್ಟಿಲ್ಲ. ನಿಮ್ಮಲ್ಲಿ ಅಂತಃಶಕ್ತಿ ಒಳಗೆ ಎಲ್ಲರ ಅಂತರಾತ್ಮದೊಳಗೂ ಕೂಡ ಭಗವಂತ ಅದಾನ. ಎಲ್ಲರ ಅಂತರಾತ್ಮದೊಳಗೂ ಭಗವಂತ ಅದಾನ. ಅದಾನ ಅನ್ನೋದು ಹೇಳಕ್ಕೊಬ್ಬರು ಬೇಕಾಗ್ತದೆ. ಹನುಮಂತಗೆ ಭಾಳ ದೊಡ್ಡ ಶಕ್ತಿ ಇತ್ತು. ಸೀತಾ ಅಪಹರಣ ಪ್ರಸಂಗದೊಳಗೆ ಸಮುದ್ರವನ್ನು ಜಿಗಿದು ಆಚೆಗೆ ಹೋಗ್ತಕ್ಕಂಥ ಶಕ್ತಿ ಅವನ ಹತ್ರ ಇತ್ತು. ಅದು ಆದ ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಗೊತ್ತಿರಲಿಲ್ಲ. ನಾ ಹೆಂಗೆ ಈ ಸಮುದ್ರ ಜಿಗಿತೀನಿ ಅಂತಿದ್ದವ. ಈ ಸಮುದ್ರನ ಹೆಂಗೆ ಜಿಗಿತೀನಿ ಅನ್ನೋ ಮುಂದೆ ಜಾಂಬುವಂತ ಬಂದು ಹೇಳ್ತಾನೆ ಹಣವಂತ. ಶರಣಾರ್ಥಿಗಳು, ಪ್ರವಚನವನ್ನು ವೀಕ್ಷಿಸುತ್ತಿರುವ ಎಲ್ಲ ಅಭಿಮಾನಿಗಳಿಗೆ ಶರಣಾರ್ಥಿಗಳು. ಪುರಾಣ ರತ್ನ ಪ್ರವಚನ ಪ್ರವೀಣ ಎನಿಸಿಕೊಂಡಿರತಕ್ಕಂಥ ವೇದಮೂರ್ತಿ ಪಂಡಿತ್ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ್, ಸಾಕಿನ್ ತಡವಲ್ಗ, ವಿಜಯಪುರ ಇವರು 1 ತಿಂಗಳ ಪರ್ಯಂತರ ಶ್ರಾವಣ ಮಾಸದ ನಿಮಿತ್ತವಾಗಿ ಸುಕ್ಷೇತ್ರ ಹೆಗಡಿಹಾಳ ಗ್ರಾಮದಲ್ಲಿ ಶರಣಬಸವೇಶ್ವರ ಜೀವನ ದರ್ಶನ ಪ್ರವಚನವನ್ನು ಹೇಳುತ್ತಾ ಇದ್ದು, ಈ 1 ತಿಂಗಳ ಪರ್ಯಂತರದ ಪ್ರವಚನವನ್ನು ಆಲಿಸಲು ತಾವುಗಳು ಎಲಿಗಾರ ಮೆಲೋಡಿಸ್ ಎಂಬ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಏಕೆಂದರೆ ಈ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 1 ತಿಂಗಳ ಪರ್ಯಂತರದ ಮಹಾತ್ಮ ದಾಸೋಹ ಮೂರ್ತಿ ಶರಣಬಸವೇಶ್ವರರ ಜೀವನ ದರ್ಶನ ಪ್ರವಚನದ ಒಂದೊಂದು ಪವಾಡಗಳು ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ತಲುಪುತ್ತವೆ. ಆದ ಕಾರಣದಿಂದ ಸಕಲರು ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಮ್ಮ ಚಾನಲನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು. ಶರಣಾರ್ಥಿ. ನಿನ್ನ ಬಳಿ ಅಂಥ ಶಕ್ತಿ ಅದ, ಅದ್ರ ಉಪಯೋಗ ಇಲ್ಲಿ ತನ ಮಾಡಿಕೊಂಡಿಲ್ಲ ನೀನು.
ಏನು ಅದ್ರ ಉಪಯೋಗ ಮಾಡ್ಕೊಂಡಿಲ್ಲ. ಅದ್ರ ಉಪಯೋಗ ಮಾಡ್ಕೊಂಡು ಅಂದ್ರೆ ಇದು ಒಂದು ಸಮುದ್ರ ಅಲ್ಲ, ಇಂಥ 10 ಸಮುದ್ರವನ್ನು ಹಾರಿ ಹೋಗ್ತಕ್ಕಂಥ ಶಕ್ತಿ ನಿನಬಲ್ಲಿ ಆದಂತ ತಿಳ್ಕೊಂಡು ಜಾಂಬವಂತಾದಿಗಳು ಹೇಳಿದಾಗ ಅವ ತನ್ನ ಶಕ್ತಿಯ ಪ್ರಯೋಗವನ್ನು ಅಲ್ಲಿ ಮಾಡ್ತಾನೆ. ಅವತ್ತು ಅವನಿಗೆ ಗೊತ್ತಾಗ್ತದೆ ನನ್ನ ಬಳಿ ಇಂಥ ಶಕ್ತಿ ಅದ ಅನ್ನೋದು. ಹಂಗೆ ಎಲ್ಲರೊಳಗೂ ಕೂಡ ಸುಪ್ತವಾದ ಚೇತನ ಅದ, ಸುಪ್ತವಾದ ಶಕ್ತಿ ಅದ. ಅದನ್ನು ಹೊರಗೆ ತರಿಸಿ ರೊಚ್ಚಿಗೆಬ್ಬಿಸಿ ಅದನ್ನು ಹೊರಗೆ ತರ್ತಕ್ಕಂಥವ್ರು ಬೇಕು. ನಾ ಮಾಡಿದ್ದು ಅದೇ. ನಿಮ್ಮೆಲ್ಲರನ್ನ ರೊಚ್ಚಿಗೆ ಎಬ್ಬಿಸಿದ ಎದಕ್ಕಂದ್ರೆ ಜಗಳಕ್ಕೆ ಕದನಕ್ಕಲ್ಲ, ಭಕ್ತಿಯ ಉದ್ದೇಶದೊಳಗೆ ರೊಚ್ಚಿಗೆ ಹೇಳುವಂಗೆ ಮಾಡಿದ್ದು ಒಂದ ನನ್ನ ಕೆಲಸ ಅದ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಎಲ್ಲನೂ ನೀವ ಮಾಡಿದ್ದದ, ನಿಮ್ಮಿಂದಲೇ ಯಶಸ್ಸಾಗ್ಯದ. ಭಾಳ ಅದ್ಧೂರಿಯಾದ ಕಾರ್ಯಕ್ರಮ ನಡ್ಕೊಂಡು ಬಂತು. ಶರಣ ಬಸವರ ಲೀಲೆಗಳನ್ನು ಕೂಡ ತಾವೆಲ್ಲ ಕೇಳಿದ್ರಿ. ಶರಣ ಬಸವ ಬರೀ ಅವತ್ತಲ್ಲ, ಇವತ್ತು ಈಗ ನೋಡಿರಿ, ಮತ್ತು ನಮ್ಮ ಅಶೋಕ್ ಗೌಡ್ರು ಇವತ್ತೊಂದು ಪುಸ್ತಕ ಕೊಟ್ಟರು ಅವ್ರು ಬರಬೇಕಾದ್ರೆ. ಗುರುಗಳ ಮತ್ತೆ ಬಂದ ತೋರಿದೆ ನಿಮಗೆ ಉಪಯೋಗ ಬರ್ತಂತ ತಿಳ್ಕೊಂಡು. ಇವೆಲ್ಲ ಏನವಂತ ತಿಳ್ಕೊಂಡು ಕೇಳಿದ್ರೆ, ನಾ ಇಲ್ಲಿ ತಿಂಗಳ ಪರ್ಯಂತ ಹೇಳಿದ್ದು ಆಗಿನ ಕಾಲದೊಳಗೆ ಶರಣರು ಮಾಡಿರ್ತಕ್ಕಂಥ ಪವಾಡಗಳು. ಈ ಪುಸ್ತಕದೊಳಗೆ ಏನು ಬರಾಕತ್ತವ ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತಿನ ದಿನಮಾನದೊಳಗೆ ಯಾರು ಶರಣ ಬಸವನ ಹೆಸರು ಹೇಳಿ ಶರಣ ಬಸವನ ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ಬೇಡಿಕೊಂಡು ಏನೆಲ್ಲ ಪಡ್ಕೊಂಡ್ರು ಅನ್ನೋದು ಈ ಪುಸ್ತಕದೊಳಗೆ ಮುದ್ರಣವಾಗಿ ಬರಾಕತ್ತಾವೀಗ. ಹೊಸ್ತಾಗಿ ನೀವು ಎಷ್ಟೋ ಕಡೆ ಹೋಗಿರ್ತೀರಿ, ಯಾವುದೋ ದೇವರಿಗೆ ಬೇಡ್ಕೊಂಡಿರಿ, ಏನೋ ಮಾಡ್ಕೊಂಡಿರಿ, ಆ ದೇವ್ರು ನೀವು ಫಲ ಕೊಟ್ಟಾನ, ನೀವು ಯಾರಿಗೆ ಹೇಳಿರೋದಿಲ್ಲ ಕೇಳಿರೋದಿಲ್ಲ. ಇವರು ಕಲಬುರಗಿಯ ಭಕ್ತರು ಏನು ಮಾಡಕತ್ತಾರೆ, ಶರಣರ ಭಕ್ತರು ಅಂತ ತಿಳ್ಕೊಂಡು ಕೇಳಿದ್ರೆ ತಮಗಾದ ಅನುಭವವನ್ನು ಸಮಾಜದ ಜೊತೆ ಹಂಚಿಕೊಳ್ಳಕತ್ತಾರೆ. ಸಮಾಜದ ಜೊತೆ ಹಂಚಿಕೊಂಡು ಅದು ಪುಸ್ತಕ ರೂಪದಾಗ ಬರ್ಲಕತ್ತದೆ. ಅದಕ್ಕೆ ಒಂದು ಮಾತು ನಾವು ಏನು ತಿಳ್ಕೋಬೇಕು ಅಂದರೆ, ಗದ್ದಿಗೆಯಲ್ಲಿರ್ತಕ್ಕಂಥ ಶರಣ ಬಸವ, ಗದ್ದಿಗೆಯಲ್ಲಿರ್ತಕ್ಕಂಥ ನಂದಿ ಬಸವ ಬರೀ ಅವತ್ತ ಮಾತ್ರ ಶಕ್ತಿ ಅತ್ತಲ್ಲ, ಅಂದು ಇಂದು ಎಂದಿಗೂ ಕೂಡ ಭಗವಂತ ಅನ್ನೋದು ಸತ್ಯ ಅನ್ನೋದು ನಾವು ಯಾವತ್ತಿಗೂ ಮರಿಬಾರ್ದು, ಮರೆಯೋ ಹಂಗೆ ಇಲ್ಲ. ಎಷ್ಟೋ ಮಂದಿ ವಾದ ಮಾಡೋರ, ದೇವ್ರದನೇನ್ರಿ, ದೇವ್ರದಾನ ಅದನ್ನತ್ತೇಳಿ ಪ್ರಪಂಚ ನಡೆದದೆ, ಅದಾನ ಅಂತ ನಂಬಿದವರು ನಾವು. ಕಲ್ಲಿನೊಳಗೆ ಮಣ್ಣಿನೊಳಗೆ ಕಟ್ಟಿಗೆ ಒಳಗೆ ದೇವರನ್ನು ಕಂಡಂಥವ್ರು ನಾವು. ಆ ಕಲ್ಲನ್ನು ಮಣ್ಣನ್ನು ಕಟ್ಟಿಗೆಯನ್ನು ಮಾತಾಡಿಸಿರ್ತಕ್ಕಂಥವ್ರು ನಾವು ಹಿಂದೂಗಳು ವೀರಶೈವರು ಅಂದರೆ ಕಲ್ಲಿನ ದೇವ್ರ ಜೋಡಿನೂ ಮಾತಾಡೀವಿ, ಕಟ್ಟಿಗೆ ದೇವ್ರ ಜೋಡಿನೂ ಮಾತಾಡೀವಿ, ಮಣ್ಣಿನ ದೇವ್ರ ಜೊತೆನೂ ಮಾತಾಡೀವಿ. ಮಾತಾಡ್ಯಾರಿಲ್ಲ ನಮ್ಮ ಹಿಂದಿನ ಪೂರ್ವಿಕರು. ಈಗ ನಮಗೆ ಮಾತಾಡ್ಸೋಟ್ಟು ಪುರುಸತ್ವ ಇಲ್ಲ, ಆ ದೇವರಿಗೆ ಸಡುವಿಲ್ಲ. ಯಾಕಂದ್ರೆ ನಾವು ಭಕ್ತರು ಭಾಳ ಮಂದಿ ಆಗಿಬಿಟ್ಟಿದ್ದೆವು, ಯಾರಿಗೆ ಎಷ್ಟು ಟೈಮ್ ಕೊಡಬೇಕಮ್ಮ, ಹಂಗಾಗಿಬಿಟ್ಟದ ಪರಿಸ್ಥಿತಿ. ಅದಕ್ಕೆ ಒಟ್ಟಾರೆಯಾಗಿ ಜಗತ್ತಿನೊಳಗೆ ಹೇಳೋದೇನು ಅಂದ್ರೆ, ದೇವರು ಅನ್ನುವಂಥ ಸತ್ಯ ಒಂದು ಅದ ಅಂತ ತಿಳ್ಕೊಂಡೆ ಇವತ್ತು ಸೂರ್ಯ ಉದಯ, ಸೂರ್ಯಾಸ್ತ, ಜನನ ಮರಣ, ಮಳೆ ಬೆಳೆ ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇರ್ತವೆ. ಆ ದೇವರು ಅದಾನ ಅನ್ನುವಂಥ ನಂಬಿಕೆ ಮೇಲೆ ನಾವು ಜೀವಿಸಿಕೊಂಡು ಹೋಗೋಣ. ಆ ಭಗವಂತ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ವಿಶ್ವಾಸ ಕಳ್ಕೋಬಾರ್ದು ಯಾವತ್ತಿಗೂ ಮನುಷ್ಯ. ವಿಶ್ವಾಸ, ಆ ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ನಾವು ಕಳ್ಕೊಂಡಿವಿ ಅಂತಂದರೆ ಅವತ್ತಿಗೆ ನಮ್ಮ ಅಸ್ತಿತ್ವ ಅಳಗಾಡಕ್ಕೆ ಶುರು ಮಾಡ್ತದೆ. ಅದಕ್ಕೆ ಹಂಗಾಗಬಾರ್ದು. ಅಂದಾಗ ನಂದಿ ಬಸವ ಸಾಮಾನ್ಯ ಅಂತಲ್ಲ. ನಿಮ್ಮ ಗುಡ್ಡದ ಬಸವ ನಂದಿ ಬಸವ ಆತ ಬೇರೆ ಅಲ್ಲ, ಈತ ಬೇರೆ ಅಲ್ಲ. ಅಲ್ಲಿ ಗುಡ್ಡದಾಗ ಅವ ಪ್ರತಿಷ್ಠಾಪನೆ ಆಗ್ಯಾನ, ಇಲ್ಲಿ ಊರಾಗಿ ಇವ ಪ್ರತಿಷ್ಠಾಪನೆ ಆಗ್ಯಾನ. ಅವನಿಗೂ ಇವನಿಗೂ ಪೈಪೋಟಿ ಬೇಡ, ಎಲ್ಲ ಒಂದೇ. ಆ ಗುಡ್ಡದ ಬಸವ ಅಂದರು ಹೆಗಡಾಳ ಬಸವಣ್ಣಿ ಅಂತಾರೆ, ಈ ಬಸವ ಅಂದರು ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಇವತ್ತಿನಿಂದ ನೀವು ರೂಢಿ ಮಾಡ್ಕೋರಿ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ನಿಮ್ಮ ದೇವರಿಗೆ ಬರೇ ಬಸವಣ್ಣ ಬಸವೇಶ್ವರ ಅನ್ನಬೇಡ್ರಿ, ನಂದಿ ಬಸವ. ಎಲ್ಲ ಹಿರಿಕಿರಿಯರು ವಿದ್ಯಾವಂತರು ಎಲ್ಲರೂ ತಿಳ್ಕೋರಿ, ನಿಮ್ಮ ದೇವರ ಬರೇ ಬಸವೇಶ ಅಲ್ಲ, ನಂದಿ ಬಸವೇಶ. ಪುರಾತನದ ಶಿವನ ವಾಹನವಾಗಿರ್ತಕ್ಕಂಥ ಸಾಕ್ಷಾತ್ ನಂದಿನೇ ನಿಮ್ಮೊಳಗೆ ದೇವರಾಗಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಕತ್ತಾನ. ಅದಕ್ಕೆ ಸಂಬೋಧನೆ ಮಾಡುವಾಗ, ಜೈಕಾರ ಮಾಡುವಾಗ ಬಸವೇಶ ಅನ್ನೋದು ಬಿಟ್ಟು ನಂದಿ ಬಸವೇಶ ಅನ್ನೋದು ದೇವಣ. ನೀವು ಭಜನಾ ಮಾಡ್ತೀರಿ, ಗೌಡ್ತಿ ಭಜನಾ ಮಾಡ್ತೀರಿ, ಹಾಡ ಹಾಡ್ತೀರಿ, ನಂದಿ ಬಸವೇಶ ಅನ್ನುವಂಥ ಪದ ಉಪಯೋಗ ಮಾಡಿರಿ. ನಂದಿ ಬಸವೇಶ ಏನಾಗ್ಯಾವ ಅದನ್ನು ಹೇಳ್ತೀನಿ ನಿಮಗೆ. ಕೆಲವೊಂದು ಕಡೆ ಈ ದೇವಸ್ಥಾನದೊಳಗೆ ನಂದಿ ಬಸವ ಇದ್ದಲ್ಲಿ ಕೆಲವೊಬ್ಬರು ಪಂಡಿತರು ಹೋಗಿ, ಇದು ಕಿತ್ತೊಗಿರಿ, ಇದು ಕಿತ್ತೊಗಿರಿ, ಇಲ್ಲಿ ಬಸವಣ್ಣನ ಮೂರ್ತಿ ಇಡ್ರಿ ತಿಳ್ಕೊಂಡು ಬಸವಣ್ಣನ ಮೂರ್ತಿ, ಈ ಮಾನವ ಬಸವಣ್ಣ 12ನೇ ಶತಮಾನದ ಬಸವಣ್ಣನ ಮೂರ್ತಿ ಇಟ್ಟು ಬಂದಿರತಕ್ಕಂಥ ಉದಾಹರಣೆಗಳು ಕೂಡ ಅದಾವ. ನೀವೇನಾರೆ ಬಸವೇಶ್ವರ ಪ್ರಸನ್ನ ಅಂತ ಬರೆದ್ರಿ ಅಂದರೆ ನಿಮ್ಮಲ್ಲಿ 4 ಮಂದಿ ಬರ್ತಾರೆ, ಇದು ಬಸವೇಶ್ವರ ದೇವಸ್ಥಾನದಿದು, ನಂದಿ ಅಲ್ಲಿದು, ನಂದಿ ತೆಗಿರಿ, ಬಸವಣ್ಣನ ಮೂರ್ತಿ ಕುಂದಿಸ್ರಿ ಅಂತ ತಿಳ್ಕೊಂಡು. ಇದು ಪುರಾತನವಾದ ನಂದಿ ಬಸವನ ದೇವಸ್ಥಾನದ. ಹಂಗಂತ ತಿಳ್ಕೊಂಡು ನಾವು ಬಸವಣ್ಣನ ವಿರೋಧಿ ಅಲ್ಲ, ಬಸವಣ್ಣನ ವೈರಿ ಅಲ್ಲ. ಬಸವಣ್ಣ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡ್ದ. ಯಾಕೆ ಸ್ವೀಕಾರ ಮಾಡ್ದ? ಬ್ರಾಹ್ಮಣರೊಳಗೆ
ಹೆಣ್ಣು ಗಂಡಿಗೆ ಸಮಾನವಾದ ಅವಕಾಶ ಇಲ್ಲ. ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ, ಯಾಕವ ಬಸವಣ್ಣ ವೀರಶೈವ ಧರ್ಮಕ್ಕೆ ಬಂದ ಅನ್ನೋದಕ್ಕೆ. ಬಸವಣ್ಣನಿಗೆ 8 ವರ್ಷ ಆದಾಗ ಅವ್ರ ತಾಯಿ ತಂದೆ ಅವನಿಗೆ ಯಜ್ಞೋಪವೀತ ಧಾರಣೆ ಮುಂಜಿ ಅಂತ ಮಾಡ್ತಾರೆ ಬ್ರಾಹ್ಮಣರೊಳಗೆ. ಆ ಮುಂಜಿ ಕಾರ್ಯಕ್ರಮ ಮಾಡಬೇಕು ಅಂತ ತಯಾರು ಮಾಡಿದ್ರು. ಬಸವಣ್ಣ ಅಂತಾನ, ಯಾಕೆ ನನಗೆ ಯಾಕೆ ಮಾಡ್ತೀರಿ? ಇಲ್ಲಪ್ಪ, ನಮ್ಮ ಧರ್ಮದಾಗೆ 8 ವರ್ಷಕ್ಕೆ ಮುಂಜಿ ಮಾಡ್ತಾರೆ. ನಾವು ವೀರಶೈವ ಧರ್ಮದಾಗ ಏನು ಮಾಡ್ತೀವಿ, 8 ವರ್ಷಕ್ಕೆ ಲಿಂಗಧಾರಣ ಮಾಡ್ತೀವಿ. ಬ್ರಾಹ್ಮಣರೊಳಗೆ ಮುಂಜಿ ಮಾಡ್ತಾರೆ, ಮುಸ್ಲಿಮರೊಳಗೆ ಸುಂಥಿ ಅಂತ ತಿಳ್ಕೊಂಡು ಮಾಡ್ತಾರೆ. ಆಯಾ ಧರ್ಮದವರು ಆಯಾ ಧರ್ಮದ ಚೌಕಟ್ಟಿಗೆ ಅನುಸಾರವಾಗಿ ಒಂದೊಂದು ಪದ್ಧತಿ ಇವ, ಅದನ್ನು ಮಾಡ್ಕೊತ ಹೋಗ್ತಾರೆ. ಈ ವೀರಶೈವ ಧರ್ಮ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಬಸವಣ್ಣ ತಿಳ್ಕೊಂಡ. ಯಾವಾಗ ಅಂತ ತಿಳ್ಕೊಂಡು ಕೇಳಿದ್ರೆ, ಇವನಿಗೆ ಮುಂಜಿ ಮಾಡ್ತೀವಿ ಅಂದಾಗ ಎಷ್ಟು ವರ್ಷಕ್ಕೆ ಮಾಡ್ತೀರಿ? 8 ವರ್ಷಕ್ಕೆ ಮಾಡ್ತೀವಿ. ಹೌದು, ಮತ್ತು ಬಸವಣ್ಣಗೆ ಅಕ್ಕ ಯಾರು? ನಾಗಮ್ಮ. ಬಸವಣ್ಣನ ಅಕ್ಕ ನಾಗಮ್ಮ. ನಮ್ಮ ಅಕ್ಕಗೆ ಯಾಕೆ ಮಾಡಿಲ್ಲ ಅಂದ. ನಮ್ಮ ಅಕ್ಕಗೆ ಯಾಕೆ ಮಾಡಿಲ್ಲ? ಇಲ್ಲ, ನಮ್ಮ ಧರ್ಮದಾಗ ಹೆಣ್ಮಕ್ಳಿಗೆ ಧರ್ಮದ ಆಚರಣೆ ಇಲ್ಲ. ಅವ ಅಂತಾನ, ನಾನು ಕೂಡಲ ಸಂಗಮಕ್ಕೆ ಅವ್ರ ಸೋದರ ಮಾವಿದ್ದ, ಅಲ್ಲಿ ಬರ್ತಿದ್ದ ಹೋಗ್ತಿದ್ದ, ಅಲ್ಲೆಲ್ಲ ನೋಡೀನಿ. ಹೆಣ್ಮಕ್ಳು ಲಿಂಗ ಪೂಜಾ ಮಾಡ್ಕೊತಾರೆ, ಗಣಮಕ್ಕಳು ಲಿಂಗ ಪೂಜಾ ಮಾಡ್ಕೋತಾರೆ. ನಮ್ಮಲ್ಲಿ ಯಾಕೆ ಈ ಭೇದ ಭಾವ? ಇಲ್ಲಪ್ಪ, ನಮ್ಮ ಧರ್ಮದಾಗ ಹಂಗಿಲ್ಲ ಅಂದಾಗ, ಯಾವಾಗ ನಿಮ್ಮಲ್ಲಿ ಹೆಣ್ಣಿಗೊಂದು ನ್ಯಾಯ ಗಂಡಿಗೊಂದು ನ್ಯಾಯ ಆದಂದಾಗ ನನಗೆ ಈ ಬ್ರಾಹ್ಮಣತ್ವನೇ ಬೇಡ, ಬ್ರಾಹ್ಮಣ ಧರ್ಮನೇ ಬೇಡ ಅಂತ ತಿಳ್ಕೊಂಡು ಆ ಧರ್ಮವನ್ನು ತಿರಸ್ಕಾರ ಮಾಡಿ ಕೂಡಲ ಸಂಗಮಕ್ಕೆ ಬಂದಿರತಕ್ಕಂಥ ಬಸವಣ್ಣ ಜಾತವೇದ ಶಿವಾಚಾರಪ್ಪಂಗಳವರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ವೀರಶೈವನಾಗಿರ್ತಕ್ಕಂಥದ್ದು ಪುರಾಣದೊಳಗೆ ಉಲ್ಲೇಖವಾಗಿರ್ತಕ್ಕಂಥ ವಿಷಯ ಅದ. ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣನಾದರೂ ಕೂಡ ಸ್ವೀಕಾರ ಮಾಡಿದ್ದು ವೀರಶೈವ ಧರ್ಮ. ಮುಂದೆ ಅವರು ಬೆಳೆದ ದೊಡ್ಡವರಾಗಿ ಕರ್ಣಿಕನಾದ, ಮಂತ್ರಿಯಾದ, ಕಲ್ಯಾಣದೊಳಗೆ ದೊಡ್ಡ ಕ್ರಾಂತಿಯನ್ನೇ ಮಾಡಿದ, ಉದಾತ್ತವಾದ ವಿಚಾರಗಳನ್ನು ಸಮಾಜಕ್ಕೆ ಕೊಟ್ಟ ಬಸವಣ್ಣ. ದುಡಿದಪ್ಪ, ದುಡಿದು ತಿಂದ್ರಿ ಅನ್ನುವಂಥ ಕಾಯಕವೇ ಕೈಲಾಸ ಅನ್ನೋ ತತ್ವ ಹೇಳ್ದ. ಆತನ ಅಂತ್ಯ ಹೇಗಾಯ್ತು ಗೊತ್ತೇ ನಿಮಗೆ? ಬಸವಣ್ಣನ ಅಂತ್ಯ ಇಷ್ಟೆಲ್ಲ ಸಮಾಜಕ್ಕೆ ಮಾಡಿರ್ತಕ್ಕಂಥ ಬಸವಣ್ಣನ ಅಂತ್ಯ ಭಾಳ ಹೀನಾಯವಾಗ್ಯದ. ಮಾನ ಕಾಪಾಡೋ ಸಲುವಾಗಿ ಪುರಾಣ ಬರೆಯವರು ಸಂಕ್ಷಿಪ್ತವಾಗಿ ಬಸವಣ್ಣ ಲಿಂಗೈಕ್ಯ ಆದ ಅಂತ ಬರೆದಾರೆ. ಕೆಲವೊಂದು ಚರಿತ್ರೆಗಳನ್ನು ತರಿಸ್ಕೊಂಡು ಓದ್ರಿ ನೀವು ಗೊತ್ತಾಗ್ತದ ಬಸವಣ್ಣನವರ ಅಂತ್ಯ. ಸಮಾಜಕ್ಕಾಗಿ ದುಡಿದವರಿಗೆ, ಸಮಾಜಕ್ಕಾಗಿ ತಮ್ಮನ್ನು ತಾನು ಅರ್ಪಿಸಿಕೊಂಡವರಿಗೆ ಯಾವಾಗಲೂ ಕೂಡ ಇಂಥ ಹೀನಾಯ ಸ್ಥಿತಿ ಬರುವುದೇ. ಉದ್ದೇಶ ಏನಿರ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಸಮಾಜದಾಗ ಇವರು ಮಾಡಬಾರ್ದು, ಇವ್ರ ಹೆಸರು ಬರಬಾರ್ದು, ಸಮಾಜ ಮುಂದೆ ಹೋಗಬಾರ್ದು, ಧರ್ಮ ಬೆಳಿಬಾರ್ದು ಅನ್ನುವಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂದೂ ಕೂಡ ಅದಾವ, ಇಂದೂ ಇದಾವ, ಅವು ಮುಂದೂ ಇರ್ತಾವ. ಯಾವತ್ತಿಗೂ ಕೂಡ ಇದ್ದೀವಿ. ಒಂದು ನಾಣ್ಯದ ಹೆಂಗೆ 2 ಮುಖ ಇರ್ತದೆ, ಕತ್ತಲೆ ಬೆಳಕು ಹೆಂಗದೆ, ಹಗಲು ಇರುಳು ಹೆಂಗದೆ, ಒಳ್ಳೆಯದು ಕೆಟ್ಟದ್ದು ಕೂಡ ಸಮಾನವಾಗಿಯೇ ಇರ್ತದೆ. ಒಳ್ಳೆಯದಾಗನ ಕೆಟ್ಟದ್ದು, ಕೆಟ್ಟದಾಗನ ಒಳ್ಳೆಯದು, ಒಳ್ಳೆಯದಾಗನ ಕೆಟ್ಟದ್ದು, ಕೆಟ್ಟದಾಗನ ಒಳ್ಳೆಯದದೆ. ಯಾವುದಕ್ಕೂ ದುತ್ತಿಗಡದೆ ಮುನ್ನಡೆದು ಧರ್ಮ ಕಾರ್ಯವನ್ನು ಮಾಡ್ಕೊಂಡೇನು ಹೊಂಟಿರಲ್ಲ. ಭಾಳ ಸ್ತುತ್ಯಾರವಾಗಿರ್ತಕ್ಕಂಥ ಕೆಲಸದ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ, ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ತಿಂಗಳ ಪರ್ಯಂತ ಪುರಾಣ 100-120 ಜನ ಲಿಂಗ ದೀಕ್ಷಾ. ನಿನ್ನೆ ಗೌಡಿಸ್ಯಾರಿ ಸುಮಾರು ಒಂದು 300 ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡಿ ನಾನು. 300 ಮಂದಿ. ಏನೋ ಟೈಮ್ ಸಿಗಲಿಲ್ಲ, ಏನೋ 5-6 ಪ್ಯಾಕೆಟ್ ಹಾಗೆ ಉಳಿದವ. ಯಾರು ಬಂದರು ಇವತ್ತು ಬೇಗ ಬರಬೇಕು, ಯಾರು ಬಂದರೂ ಕಟ್ಟಬೇಕು ತಿಳ್ಕೊಂಡಿದ್ದೆ. ನಮಗೂ ಒಂದಿಟ್ಟು ಆಲಸ್ಯ ಆಯಿತು, ಬೆಳತಕ್ಕ ನಿದ್ದಿಲ್ಲ, ನಡಿಯಪ್ಪ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡು ಬಿಟ್ಟಿವಿ. ಒಟ್ಟಾರೆ ಲಿಂಗ ರುದ್ರಾಕ್ಷಿ. ಈಗ ನಾ ಪುರಾಣ ಹೇಳಿ ನಾನು ಹೋಗ್ತೀನಿ, ಕೇಳಿ ನೀವು ಮನೆಗೆ ಹೋಗ್ತೀರಿ. ರುದ್ರಾಕ್ಷಿ ಕಟ್ಕೊಂಡವ್ರು ಕೊಳ್ಳಾಗ ರುದ್ರಾಕ್ಷಿ ಇರ್ತದೆ, ಲಿಂಗ ಕಟ್ಕೊಂಡವ್ರು ಕೊಳ್ಳಾಗ ಲಿಂಗ ಇರ್ತದೆ. ಪೂಜಾ ಮಾಡಬೇಕು ಅಂತ ಇಷ್ಟ ಆದವ್ರು ಪೂಜಾ ಮಾಡ್ಕೋತೀರಿ, ಪೂಜಾ ಮಾಡಬಾರ್ದು ಅನ್ನಿಸ್ದವ್ರು ಹಂಗೆ ಕೊಳ್ಳಾಗರೆ ಇಟ್ಕೊಂಡಿರ್ತೀರಿ. ಎಲ್ಲರೇ ಹೊಂಟ್ರೆ ನಾವು ಲಿಂಗಾಯತರಪ್ಪ ಅನ್ನೋ ಭಾವ ನಿಮ್ಮ ಮನದೊಳಗರೆ ಬರ್ತದೆ. ನಿಮಗೆ ನೋಡಿದವ್ರು ಮನದಾಗರೆ ಬರದೇಪ್ಪ ಲಿಂಗಾಯತರವ್ರು ಲಿಂಗದ ಕೊಳ್ಳಾಗ ಅಂತ ತಿಳ್ಕೊಂಡು. ರುದ್ರಾಕ್ಷಿ ನೋಡಿದ್ಕೊಳ್ಳೇ ಇವರು ವೀರಶೈವರಪ್ಪ, ಇವ್ರು ಲಿಂಗಾಯತರು ವೀರಶೈವರದಾರ ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ನನ್ನ ಉದ್ದೇಶ ಒಂದೇ, ಧರ್ಮವಂತರಾಗಿ ಧರ್ಮವನ್ನು ಬೆಳೆಸೋಣ, ಧರ್ಮವನ್ನು ಉಳಿಸೋಣ. ನಾವು ಮೊದಲು ಧರ್ಮವಂತರಾದೀವಿ ಅಂತಂದರೆ ಮಗದೊಬ್ಬರಿಗೆ ನಮಗೆ ಹೇಳೋಕ್ಕೆ ತಾಕತ್ತು ಬರ್ತದೆ. ನಾವೇ ಧರ್ಮದ ಹಾದಿ ಮೇಲೆ ನಡೆಯುವುದಿಲ್ಲ ಅಂತಂದರೆ ಮೊದಲು ನಾವು ನಡಿಬೇಕು. ಒಮ್ಮೆ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಹೆಣ್ಮಗಳು ತನ್ನ ಒಂದು ಕೂಸಿನ ತೊಗೊಂಡು ಹೋಗಿಳಕಿ. ಎದಕ್ಕೆ ತೊಗೊಂಡು ಹೋಗಿಳು ಅಂದ್ರೆ, ಅಪ್ಪ ಅವರ ನಮ್ಮ ಹುಡುಗ ಬೆಲ್ಲ ಭಾಳ ತಿಂತದ್ರಿ, ಬೆಲ್ಲ ತಿನ್ನೋದು ಬಿಡಿಸ್ರಿ ಅಂತ ಕರ್ಕೊಂಡು ಹೋಗಿಳು. ನಮ್ಮ ಹುಡುಗ ಬೆಲ್ಲ ಭಾಳ ತಿಂತದ್ರಿ, ನೀವು ಹೇಳಿದ್ರೆ ಕೇಳ್ತದ, ಬೆಲ್ಲ ತಿನ್ನೋದು ಬಿಡಿಸ್ರಿ ಅಂತ ಕರ್ಕೊಂಡು ಹೋದ್ರೆ ರಾಮಕೃಷ್ಣ ಪರಮಹಂಸರು ಅವತ್ತ ಹೇಳೋದಲ್ಲ, ಅವ್ರೇನಂತಾರೆ, ತಾಯಿ 1 8 ದಿನ ಬಿಟ್ಟು ಬಾ ಅಂದರು. ಆಯಿತು ಅಂತ ತಿಳ್ಕೊಂಡು ತಾಯಿ ಹೋದಳು.
8 ದಿನ ಮುಗಿದು 9ನೇ ದಿನ ಮಗನ ಕರ್ಕೊಂಬಂದಳು. ಬಂದ ಕೂಡಲೇ ರಾಮಕೃಷ್ಣ ಪರಮಹಂಸರ ಹುಡುಗಂತಾರೆ, ನೋಡಪ್ಪ ಬೆಲ್ಲ ತಿನ್ನಬಾರ್ದು, ಬೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಹಾನಿಯದ, ಹೊಟ್ಯಾಗ ಹುಳ ಆತಾವ ಅಂತ ಹೇಳಿ ಹೋಗವ ನಾವು ತಿನ್ನೋದಿಲ್ಲ ಅಂದರು. ಆ ಹುಡುಗನ ತಾಯಿ ಕೇಳ್ತಾಳೆ, ಇಟ್ಟ ಹೇಳೋದಿತ್ತಂದ್ರೆ ಅವತ್ತ ಹೇಳ್ಬೋದಾಗಿತ್ತಲ್ರಿ, ಇವತ್ತು ಯಾಕೆ ಹೇಳಿದ್ರಿ? ನೀವು ಅವತ್ತ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ, ಇಷ್ಟು ಹೇಳಕ್ಕೆ 9 ದಿನ ತೊಗೊಂಡ್ರಲ್ಲ ಯಾಕಂತ ತಿಳ್ಕೊಂಡು ಕೇಳಿದಾಗ ರಾಮಕೃಷ್ಣ ಪರಮಹಂಸರಂತಾರ, ತಾಯಿ ನೀನು ನಿನ್ನ ಮಗನ ನನ್ನ ಹತ್ರ ಕರ್ಕೊಂಡ್ಬಂದಾಗ ಅವಾಗ ನಾನು ದಿನ ಬೆಲ್ಲ ತಿಂತಿದ್ದೆ. ಬೆಲ್ಲ ತಿನ್ನುವಂಥವ ನಾನು ಅವನಿಗೆ ತಿನ್ನಬೇಡ ಅಂತ ಹೇಳೋ ಧೈರ್ಯ ನನಗಾಗಲಿಲ್ಲ. ಯಾವಾಗ ನೀ ಬಂದು ಹೋದಿ ಅವತ್ತಿನಿಂದ ನಾ ಬೆಲ್ಲ ತಿನ್ನೋದು ಬಿಟ್ಟೆ, ಇವತ್ತು ನನಗೆ ನೈತಿಕತೆ ಬಂದದ, ಒಂದು ಧೈರ್ಯ ಬಂದದ ನಿನ್ನ ಮಗನಿಗೆ ಹೇಳಕ್ಕೆ. ಹಂಗೆ ನಾವು ಯಾರಿಗೆ ಏನೇ ಹೇಳಬೇಕಾದ್ರೂ ಕೂಡ ಮೊದಲು ಅದರಂಗೆ ನಾವು ನಡ್ಕೊಂತಿರಬೇಕು. ಹೇಳೋದು ಪುರಾಣ, ತಿನ್ನೋದು ಬದ್ನಿಕಾಯಿ ಅನ್ನುವಂಗೆ ಆಗಬಾರ್ದು. ಯಾರಿಗೆ ನಾವು ಹೇಳೋಕ್ಕಿಂತ ಮುಂಚೆ ನಮ್ಮನ್ನು ನಾವು ತಿಳ್ಕೊಂಡು ನಮ್ಮನ್ನು ನಾವು ತೆಗೆದುಕೊಂಡು ಹೋದೀವಿ ಅಂತಂದರೆ ಭಾಳ ಸುಂದರವಾದ ಬದುಕು ನಿರ್ಮಾಣ ಆಗ್ತದೆ. ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖೇನ ಹೇಳುತ್ತಾ, ಇವು ಜ್ವಾಳ ಚೀಲ ಇಲ್ಲಿ ಕಟ್ಟಿಟ್ಟಿದ್ದು ನೋಡಿದ್ರೆ ಬಹುತೇಕ ಎಲ್ಲರಿಗೆ ಬೀಜ ಒಯ್ಲಿಕ್ಕೆ ಇಟ್ಟಿರೇನು? ಬೀಜ ಒಯ್ಲಿಕ್ಕೆ ಹಾಂ, ಭಾಳ ಸಂತೋಷ. ಎಲ್ಲರೂ ಬೀಜ ಒಯ್ಯಿರಿ, ನಿಮ್ಮ ಬಿತ್ತು ಜೋಳದ ಕೂಡಿಸ್ರಿ. ಶರಣ ಬಸವ ನಿಮ್ಮ ಬೆಳೆಯನ್ನು ಹುಲಸಾಗಿ ಮಾಡಲಿ. ಇಲ್ಲಿ ಬಂದಿದ್ದೆ ಭಾಳ ತುಸು ಮಂದಿ ಬಂದಿರಿ. ಈಗ ಬರಲಾರ್ದವರಿಗೆ ಮುಟ್ಟುವಂಗೆ ಮಾಡಿರಿ. ಅವು ಇಲ್ಲಿ ಬರಲಾರ್ದವ್ರು ದಿನ ಪುರಾಣಕ್ಕಂತೂ ಸಾಕಷ್ಟು ಮಂದಿ ಬರ್ತಿತ್ತು. ಇವತ್ತು ಭಾಳಷ್ಟು ಜನ ಬಂದಿಲ್ಲ. ಗೊತ್ತೇನೋ ಅನುಮಾನಗೊಂಡರು ಅವ್ರು ನಡೀತದೋ ಇಲ್ಲೋ ಕಾರ್ಯಕ್ರಮ ತಿಳ್ಕೊಂಡು ಎಲ್ಲರಿಗೂ ಮುಟ್ಟುವಂಗೆ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಏನೇನು ಕೆಲಸ ನಂದಿಲ್ಲ, ಇವತ್ತು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಬರೀ ಪುರಾಣ ಪ್ರಾರಂಭ ಮಾಡೋದದ. 1-2 ಪದ್ಯ ಓದಿ, ಯಾಕಂದ್ರೆ ಈ ವೇದಿಕೆ ಶಾಶ್ವತವಾಗಿ ಇರ್ತದೆ. ನಾ ಮೊನ್ನೆ ದಿನ ಒಂದು ಪುರಾಣದಾಗ ಹೇಳಿದೆ, ಇದು ವೇದಿಕೆ ಶಾಶ್ವತವಾಗಿರೋದು. ಈ ವರ್ಷ ನಾನು ಹೇಳೋದಕ್ಕೆ ಬಂದೀನಿ, ಮುಂದಿನ ವರ್ಷ ಮತ್ತೊಬ್ಬರು ಬರ್ತಾ ಇರ್ತಾರೆ, ಅದಕ್ಕೆ ಮುಂದಿನ ವರ್ಷ ಮಗದೊಬ್ಬರು ಬರ್ತಾ ಇರ್ತಾರೆ. ಒಬ್ಬರು ಬರ್ತೀವಿ ಹೋಗ್ತೀವಿ. ವೇದಿಕೆ ಅನ್ನೋದು ಇದು ಶಾಶ್ವತವಾಗಿ ಇಲ್ಲೇ ಇರ್ತಕ್ಕಂಥದ್ದು. ಈ ವೇದಿಕೆ ಮುಖಾಂತರ ಒಂದು ಪರಂಪರೆ ಅದ. ನಮಗೆ ಮುಕ್ತಾಯ ಅನ್ನೋದಿಲ್ಲ. ನಮ್ಮ ಧರ್ಮದಾಗ ಕೊನೆ ಅನ್ನೋದೇ ಇಲ್ಲ, ಕೊನೆಯೇ ಇಲ್ಲ. ಹೆಸರ ನೋಡ್ರಿ, ಪುರಾಣ ಅದ. ಪುರಾಣ ಅಂದ್ರೆ ಪೂರ ಆಗಿಲ್ಲ, ಪೂರ ಆಗೋದು ಇಲ್ಲ, ಮುಗುದಿಲ್ಲ ಅನ್ನುವಂಗೆ ಮತ್ತೆ ಈಗ ಪ್ರಾರಂಭ ಮಾಡಿಬಿಡೋದು. ಅದನ್ನು ಪ್ರಾರಂಭ ಮಾಡಿ ಬಿಟ್ಟೀವಿ ಅಂದರೆ ಮುಂದಿನ ವೇದಿಕೆಗೆ ಅದು ಮಂಗಲವಾಗಿ ನಡ್ಕೊಂಡು ಹೋಗ್ತಾ ಇರ್ತದನ್ನುವಂಥ ಮಾತನ್ನು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಹೇಳುತ್ತಾ ಈಗ ಪುರಾಣವನ್ನು ಪ್ರಾರಂಭ ಮಾಡೋಣ. ಪಾಶ ನಿತ್ಯಾನಂದ ಕೋಶ ಮಹೇಶ ನಿಖಿಲಾಜಂಡ ರಕ್ಷಣ ಶಿಕ್ಷಣಾಧೀಶ ಕ್ಲೇಶ ಸಂಸ್ಕೃತಿ ವಿಷ ವಿಮೋಚನಾಶ ಗೌರೇರುತ್ಪ್ರಕಾಶ ಸದಾಶಿವಾಂಗ್ರಿಗಳಿಗೆ ಮಂಗಲಮತಿಯ ನಗನೀಶ. ಸದಾಶಿವಾಂಗ್ರಿಗಳಿಗೆ ಸದಾಶಿವಂಗ್ರಿಗಳಿಗೆ ಮಂಗಲಮತಿಯ ಗಣೇಶಂ ವಿಘ್ನಹೃತ ವಿಘ್ನೇಶನಂ ಸುರ ವಿಘ್ನ ಷಡ್ವಂಕ್ರಂ ಶಿವ ವಿಘ್ನಕೃತು ಹತವೀರನಂ ಯುಗ ಯುಗದಿ ಶಿವಧರ್ಮ ವಿಘ್ನ ಭಗ್ನ ಋಷೇಂದ್ರನಂ ಭೌ ವಿಘ್ನ ಸಂಸ್ಕೃತಿ ಪಶುವೆನ್ನುವ ವಿಘ್ನಶುಕ ಉತ್ತೋಲಿಯುತಾಶೀರ್ವಾದ ಬೀಜಗೆಂದು ಸಾಂಬಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಕಲಿನಾಥ ಕವಿಗಳು ಬರೆದಿರ್ತಕ್ಕಂಥ ಶರಣ ಬಸವೇಶ್ವರ ಪುರಾಣದ ಪೀಠಿಕಾ ಸಂಧಿಯ 2 ಪದ್ಯಗಳನ್ನು ಓದುವುದರೊಂದಿಗೆ ಶರಣ ಬಸವೇಶ್ವರ ಪುರಾಣ ಪುನಃ ಪ್ರಾರಂಭವಾಗ್ಯದ. ಈ ವೇದಿಕೆ ನಿರಂತರವಾಗಿ ಹೀಗೆ ನಡ್ಕೊಂಡು ಹೋಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ
ಇನ್ನು ಕಾರ್ಯಕ್ರಮದ ಕೊನೆಯ ಘಟ್ಟವಾಗಿ ವಿಜಯೋತ್ಸವ. ಯಾಕಂದ್ರೆ ನಾವು ಹೆಂಗದೀವಿ ಈಗಂದ್ರೆ ಯುದ್ಧ ಗೆದ್ದಿರ್ತಕ್ಕಂಥ ರಣಧೀರರಂಗೆ ಕಾಣಕತ್ತೀವಿ ನಾವೆಲ್ಲ. ನಿನ್ನಿತನೇ ಹೆಂಗಿತ್ತಂದ್ರೆ ಹಂಗೆ ಮಾಡಬೇಕಂತಿದ್ದೀವಿ. ಇವತ್ತು ಗೆದ್ದು ನನ್ನ ಮಗಳು ಅನ್ನೋವಂಗೆ ಅಷ್ಟೊಂದು ಹುರುಪಾಗಿ ಬಿಟ್ಟದ. ಅಷ್ಟೊಂದು ರಾತ್ರಿ ನಾವು ಹೋಗುವಾಗ ಅಲ್ಲಿ ರೋಡ್ ಮೇಲೆ ಕಾರ್ನಾಗ ನಿಂತ್ಕೊಂಡು ನೋಡಿದ್ವಿ, ಇಷ್ಟು ಸುಂದರವಾಗಿ ಕಾಣ್ತಿತ್ತು ದೀಪೋತ್ಸವ. ಇಲ್ಲಿ ನೋಡಿದಕ್ಕಿಂತಲೂ ಕೂಡ ಆ ರಸ್ತೆ ಮೇಲೆ ನಿಂತು ಅಲ್ಲಿ ನೋಡಿದಾಗ ಒಂದು 10 ನಿಮಿಷ ರೋಡ್ ಮೇಲೆ ನಿಂತು ನೋಡಿ ಹೋಗಿದ್ದೇವೆ ನಾವು ಕಾರ್ ತೊಗೊಂಡು ಹೋಗ್ಬೇಕಾದ್ರೆ. ಎಂಥ ಅದ್ಭುತ ದೃಶ್ಯ. ನಿಮ್ಮೂರೊಳಗೆ ಆ ನಂದೀಶನ ಶರಣ ಬಸವನ ದೀಪ ಏನೇ ಬೆಳಗ್ಯದ, ಆ ದೀಪ ನಿಮ್ಮೆಲ್ಲರ ಮನೆಯ ನಿಮ್ಮೆಲ್ಲರ ಮನದ ಕತ್ತಲೆಯನ್ನು ಹೊಡೆದೋಡಿಸಿ ಹೊಸದಾದ ಒಂದು ಬೆಳಕನ್ನು ಕೊಡಲಿ ಅನ್ನುವಂಥ ಮಾತನ್ನು ವೇದಿಕೆ ಮುಖಾಂತರ ಶುಭವನ್ನು ಹಾರೈಸಿ ಇಂದಿನ ವೇದಿಕೆಗೆ ಮಂಗಲ ಹೇಳೋಣ. ವಿಜಯೋತ್ಸವದ ಗೀತೆಯೊಂದಿಗೆ ಕಾರ್ಯಕ್ರಮ ಮಂಗಲ ಆಗ್ತಾ ಇರ್ತದೆ. ತಾವೆಲ್ಲರೂ ಕೂಡ ಕುಂತಲಿನೇ ಕೂಡ್ರಿ ಅಲ್ಲಿನೇ. ವಿಜಯೋತ್ಸವ ವಿಜಯೋತ್ಸವ ಯಗಡಿಹಾಳ ಕ್ಷೇತ್ರದಿ ವೈಭವದಿ ಉತ್ಸವ. ಹೂವಿನಂತೆ ಅರಳಿ ನಿಂತ ಅಂತರಾಳ ಭಾವ, ನಂದಿ ಬಸವೇಶನಾದ್ಯಂತ ಪ್ರಭಾವ. ವಿಜಯೋತ್ಸವ 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 ಯಗಡಿಹಾಳ ಕ್ಷೇತ್ರದಿ ವೈಭವದಿ ಉತ್ಸವ. ಯಗಡಿಹಾಳ ಕ್ಷೇತ್ರದಿ ವೈಭವದಿ ಉತ್ಸವ. ಹೂವಿನಂತೆ ಅರಳಿ ನಿಂತ ಅಂತರಾಳ ಭಾವ, ಹೂವಿನಂತೆ ಅರಳಿ ನಿಂತ ಅಂತರಾಳ ಭಾವ. ನಂದಿ ಬಸವೇಶನಾದ್ಯಂತ ಪ್ರಭಾವ, ನಂದಿ ಬಸವೇಶನಾದ್ಯಂತ ಪ್ರಭಾವ. ವಿಜಯೋತ್ಸವ ವಿಜಯೋತ್ಸವ ಯಗಡಿಯಾಳ ಗ್ರಾಮದೇವಿ ಉತ್ಸವ. ಯಗಡಿಹಾಳ ಗ್ರಾಮದಿ ವೈಭವದಿ ಉತ್ಸವ. ತಡವಲಗದಾಯಿ ಭಾಗ್ಯದಾನಿದೆ, ಯಗಡಿಹಾಳಕ್ಕೆ ಬಂದರು ಜನರ ಮಧ್ಯದೆ. ತಡವಲಗದಾಯಿ ಭಾಗ್ಯದಾನಿದೆ, ಯಗಡಿಹಾಳಕ್ಕೆ ಬಂದರು ಜನರ ಮಧ್ಯದೆ. ಭಕ್ತಿ ಭಾವ ತುಂಬಿದ ಮಂದಿರದಲ್ಲಿ, ಭಕ್ತಿ ಭಾವ ತುಂಬಿದ ಮಂದಿರದಲ್ಲಿ. ಹೃದಯದಂಗಳದಲ್ಲಿ ಜ್ಞಾನೋದಯದ ಪ್ರಭಾವಳಿ, ಹೃದಯದಂಗಳದಲ್ಲಿ ಜ್ಞಾನೋದಯದ ಪ್ರಭಾವಳಿ. ವಿಜಯೋತ್ಸವ 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 ಯಗಡಿಹಾಳ ಕ್ಷೇತ್ರದಿ ವೈಭವದಿ ಉತ್ಸವ. ಯಗಡಿಹಾಳ ಗ್ರಾಮವು ಪುಣ್ಯದಾಗರ, ಹಬ್ಬಿ ಹರಡಿ ಪಸರಿಸಿ ಜ್ಞಾನಾಮೃತ ಸಾರ. ಯಗಡಿಹಾಳ ಗ್ರಾಮವು ಪುಣ್ಯದಾಗರ, ಹಬ್ಬಿ ಹರಡಿ ಪಸರಿಸಿ ಜ್ಞಾನಾಮೃತ ಸಾರ. ಹರಿದು ಹರಿದು ಬಂದ ಜನಸಾಗರ, ಹರಿದು ಹರಿದು ಬಂದ ಜನಸಾಗರ. ಹರುಷಗೊಂಡು ನೋಡಲು ಕೈಲಾಸದ ತೀರ, ಹರುಷಗೊಂಡು ನೋಡಲು ಕೈಲಾಸದ ತೀರ. ವಿಜಯೋತ್ಸವ ವಿಜಯೋತ್ಸವ ಯಗಡಿಹಾಳ ಪುರದಿ ವೈಭವದಿ ಉತ್ಸವ. ಯಗಡಿಹಾಳ ಪುರದಿ ವೈಭವದಿ ಉತ್ಸವ.
ಹೆಗಡಿಹಾಳ ಭಕ್ತ ಬಳಗ ಒಂದು ಗೂಡಿತು, ಒಳ್ಳೆ ಸತ್ಸಂಗವ ಮಾಡಲು ಮನಸ್ಸು ಮಾಡಿತು. ಹೆಗಡಾಳ ಭಕ್ತ ಬಳಗ ಒಂದು ಗೂಡಿತು, ಒಳ್ಳೆ ಸತ್ಸಂಗವ ಮಾಡಲು ಮನಸ್ಸು ಮಾಡಿತು. ಸಕಲ ಭಕ್ತ ಬಳಗದ ಸಾಕಾರ ದೊರೆಯಿತು, ಸಕಲ ಭಕ್ತ ಬಳಗದ ಸಾಕಾರ ದೊರೆಯಿತು. ಶರಣ ಬಸವೇಶನ ಮಿಂಚಿ ಮೆರೆಯಿತು, ಶರಣ ಬಸವನ ಪ್ರವಚನ ಮಿಂಚಿ ಮೆರೆಯಿತು. ವಿಜಯೋತ್ಸವ ವಿಜಯೋತ್ಸವ ಹೆಗಡಿಹಾಳ ಗ್ರಾಮದಿ ವೈಭವದಿ ಉತ್ಸವ, ಹೆಗಡಿಹಾಳ ಗ್ರಾಮದಿ ವೈಭವದಿ ಉತ್ಸವ. ನಡೆದು ಬಂತು ಪ್ರವಚನದ ದಿವ್ಯ ಚಿಂತನ, ನುಡಿನ ಮನದಿಂದ ಮಾಡಿಕೊಳ್ಳಿ ಮಂಥನ. ನಡೆದು ಬಂತು ಪ್ರವಚನದ ದಿವ್ಯ ಚಿಂತನ, ನುಡಿನ ಮನದಿಂದ ಮಾಡಿಕೊಳ್ಳಿ ಮಂಥನ. ಪೂಜ್ಯ ಶಿವಾನಂದರ ವಾಣಿರವರ ಸಮಿಲನ, ಪೂಜ್ಯ ಶಿವಾನಂದರ ವಾಣಿನವರ ಸಮಿಲನ. ಭಕ್ತ ಬಳಗ ಸೇವೆಗೈದು ಆಯ್ತು ಪಾವನ, ಭಕ್ತ ಬಳಗ ಸೇವೆಗೈದು ಆಯ್ತು ಪಾವನ. ವಿಜಯೋತ್ಸವ ವಿಜಯೋತ್ಸವ ಹೆಗಡಿಹಾಳ ಗ್ರಾಮದಿ ವೈಭವದಿ ಉತ್ಸವ, ಹೆಗಡಿಹಾಳ ಗ್ರಾಮದಿ ವೈಭವದಿ ಉತ್ಸವ, ಹೆಗಡಿಹಾಳ ಗ್ರಾಮದಿ ವೈಭವದಿ ಉತ್ಸವ. ಶಿವ ಸಾಂಬ ಜೈ ನಮಃ. ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಜಗದ್ಗುರು पंचाचार्य महाराज की, नंदी बसवेश्वर महाराज की, शरण बसवेश्वर महाराज की, ग्राम देवता माता की, सकल साधु सत महाराज की जय मंगलम. जय नमः. पार्वतीपति शिव हर हर महादेव. ವೈಭವದಿ ವಿಜಯೋತ್ಸವ ಗೀತೆಯೊಂದಿಗೆ ಈ ವರ್ಷದ ಶ್ರಾವಣ ಮಾಸದ ಕಾರ್ಯಕ್ರಮ ಮಹಾಮಂಗಲಗೊಳ್ತಾ ಇರ್ತದೆ.